ಕನ್ನಡ ಜಾಣೆ ನಮಸ್ಕಾರ. ನಾಯಕನ ಗುಣ ಸೇವಕನಲ್ಲಿ ಅಂತ ಹೇಳ್ತಾರೆ. ಒಬ್ಬ ನಾಯಕ ಎಂಥವನು, ಅವನ ವ್ಯಕ್ತಿತ್ವ ಏನು, ಅವನ ಜೊಳ್ಳ ಗಟ್ಟಿನ, ಅವನ ಬೌದ್ಧಿಕ ಮಟ್ಟ ಏನು, ಅವನು ರೋಗಗ್ರಸ್ತ ಮನಸ್ಥಿತಿನ, ವಿಶಾಲತೆ ಇದೆಯಾ, ಅವನ ನಡಾವಳಿ ಏನು, ಅವನ ಘನತೆ ಏನು, ಇದೆಲ್ಲ ಗೊತ್ತಾಗಬೇಕು ಅಂದರೆ ಅದಕ್ಕೆ ದೊಡ್ಡ ರಿಸರ್ಚ್ ಮಾಡಬೇಕಾಗಿಲ್ಲ, ದೊಡ್ಡ ಪಾಂಡಿತ್ಯ ಬೇಡ, ಏನೂ ಬೇಕಾಗಿಲ್ಲ. ಒಂದು ಸಾಮಾನ್ಯ ಜ್ಞಾನ ಸಾಕು. ಅಂದರೆ ಅವನ ಸುತ್ತಮುತ್ತ ಎಂಥರಿದ್ದಾರೆ, ಇವನಿಂದ ಪ್ರಭಾವಿತಗೊಂಡರು ಯಾರು, ಇವನಿಂದ ಸ್ಫೂರ್ತಿ ಪಡೆದವ್ರು ಯಾರು, ದಿನ ಬೆಳಗಾದ್ರೆ ಇವನು ಹೊಗಳವ್ರು ಯಾರು, ಎಲ್ಲರಿಗೂ ಸಮರ್ಥನೆ ಮಾಡೋರು ಯಾರು, ಅವ್ರ ವ್ಯಕ್ತಿತ್ವ ಏನು, ಅವ್ರ ಮುಖವಾಡಗಳೇನು, ಅವ್ರ ಮಾತುಗಳೇನು, ಅವ್ರ ಕಥೆಗಳೇನು, ಇದೆಲ್ಲ ನೋಡಿಬಿಟ್ರೆ ಒಬ್ಬ ನಾಯಕ ಎಂಥವನು ಗೊತ್ತಾಗುತ್ತೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವ್ರು ಎಂಥವ್ರನ್ನು ಗೊತ್ತಾಗಬೇಕು ಅಂದರೆ ಸುತ್ತಮುತ್ತ ಇರೋರು ಯಾರು, ಬರೀ ದಗಾಕೋರು, ಲೂಟಿ ಹೊಡೆಯೋರು, ಲೆಕ್ಕನೇ ಕೊಡದೇ ಇರೋರು, ನಾನೇನು ಭರವಸೆ ಕೊಟ್ಟಿದ್ದೆ, ಸಾರ್ವಜನಿಕರಿಗೆ ಏನು ಕೊಟ್ಟಿದ್ದೆ ಅದು ತಕ್ಕ ಬದ್ದು ನಡ್ಕೋಬೇಕಲ್ವಾ, ಅದು ಯಾವುದಕ್ಕೂ ಲೆಕ್ಕಕ್ಕಿಲ್ಲದೆ ಅದು. ನೀನು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಏನೇನು ಮಾತುಗಳು ಕೊಟ್ಟಿದ್ರಪ್ಪ, ಒಂದು ಕಾರ ಬದ್ಧವಾಗಿದ್ದೀರಾ ಇಲ್ಲ, ಬರೀ ಸುಳ್ಳು ಹೇಳೋರು, ಒಬ್ರಿಗೊಬ್ರು ತಂದು ಹಾಕೋರು, ಕಂಡ್ರ ಮಕ್ಕಳು ಬಾವಿ ತಳ್ಳಿ ಆಳ ನೋಡೋರು ಮತ್ತು ತಲೆ ಎಡಕರು, ಪಿಂಪ್ಗಳು ಜಾಸ್ತಿ. ಇವತ್ತು ಈ ಮನುಷ್ಯನ ಒಬ್ಬ ತಲೆ ಎಡಕ, ಇವನೊಬ್ಬ ಪಿಂಪಾಗಿದೆ ಅಂತ ಹೇಳೋಕ್ಕೆ ನಂಗೆ ಬೇಜಾರಾಗುತ್ತೆ. ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಈ ಥರ ದೊಡ್ಡ ಅಭಿಮಾನಿ ಆಗ್ಬಿಟ್ಟಿದ್ದೆ. ನಿಮ್ಗೆ ಗೊತ್ತಾಗಿದೆ, ಊಹೆ ಮಾಡ್ತಾರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸುಹೃದ್ರೂಪಿ ನಟ, ಬುದ್ಧಿಜೀವಿ ನಟ, ಈ ಥರ ಏನೇನೋ ಬಿರುದಾಂಕಿತ ಅನಂತ್ನಾಗ್ ಬಗ್ಗೆ ನಾನು ಇತ್ತೀಚೆಗೆ ಅರ್ಥ ಆಗಿದ್ದಲ್ಲ, ಯಾವತ್ತೂ ಅರ್ಥ ಆಗೋಯ್ತು. ನಾನು ಹಿಂದೆನೋ ಒಂದು 2-3 ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ, ಬಣ್ಣ ಕಳಚಿದ ನಟ ಅನಂತ್ನಾಗ್ ಅಂತೇಳ್ಬಿಟ್ಟು, ಬಣ್ಣ ಕಳಚಿದ ನಟ ಅನಂತ್ನಾಗ್ ಅಂತೇಳಿ ಅವತ್ತೇ ಈತನ ಗುರುತು ನಾನು ವಿಡಿಯೋ ಮಾಡಿದ್ದೆ. ಇವತ್ತು ಈ ಸುಂದರವಾದ ಮುಖದ ಹಿಂದ್ಗಡೆ ಎಂಥ ಕೊಳಕು ಮನಸ್ಥಿತಿ ಇದೆ, ನನಗೆ ಹುರಿದೋಗ್ಬಿಡ್ತು. ಅಂತ ಹೇಳ್ತಾನೆ, ಏನದು ಅಂಟ್ರೋಗ ಅಂತೆ ಹುಡುಗರು, ಚಿಕ್ಕ ಮಕ್ಕಳನ್ನ ಅರ್ಥ ಮಾಡ್ಕೊಂಡ್ರೆ ಯೋಗ್ಯತೆ ಇಲ್ದರೆ ಮನುಷ್ಯ ನೀನು. ಅಂಟ್ರೋಗ ಅಂತೇಳಿ, ಅಂಟ್ರೋಗ ಅಂದರೆ ಯಾಕೆ ಗೊತ್ತೇನು ಹೇಳೋದು, ಒಂದು ರೀತಿ ಅಸ್ಪೃಶ್ಯತೆ ಪದ ಬಳಸ್ತಂಗದು. ಈ ಶ್ರೇಷ್ಠ ಕನಿಷ್ಠ ಅಂತಿದೆಯಲ್ಲ, ಈ ಮನಸ್ಥಿತಿಗಳು ಶ್ರೇಷ್ಠತೆಯ ವ್ಯಸನ ಈ ಮನುಷ್ಯನಿಗಿರೋದು. ಈತ ಬರೀ ನಟ ಅಲ್ಲ, ಮಾಜಿ ರಾಜಕಾರಣಿ, ನೆನಪಿರಲಿ ನಿಮಗೆ. ಈತ ರಾಜಕಾರಣ ಅಂತ ಬಂದಾಗ ಈತನ ವ್ಯಕ್ತಿತ್ವನೇ ಬೇರೆ, ಈತನಿಗಿರೋ ಹೆಸರೇ ಬೇರೆ. ಹೇಳಿದ್ನಲ್ಲ ಅವಾಗಲೇ, ಈತ ದೊಡ್ಡ ಮಿನಿಸ್ಟ್ರ್ ಆಗಿದ್ದ, ಜೆ ಎಚ್ ಪಟೇಲ್ ಕ್ಯಾಬಿನೆಟಲ್ಲಿ ಮಿನಿಸ್ಟ್ರ್ ಆಗಿದ್ದ. ಆತ ಮಿನಿಸ್ಟ್ರಾಗಿ ಮಾಡಿದ ಕೆಲಸಕ್ಕಿಂತ ರಾತ್ರಿ ಪಲ್ಲಂಗ ದಾಟಕ್ಕೆ ಹಣಿಗೊಳಿಸಿದ್ದೇ ಜಾಸ್ತಿ ಮನುಷ್ಯ. ರಾಜಕಾರಣಿಗಳಿಗೆ ಗೊತ್ತು, ಅಧಿಕಾರಿಗಳಿಗೆ ಗೊತ್ತು, ಎಷ್ಟು ಚೆಲಾಡ್ತಿದ್ದೆ ಗೊತ್ತು, ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲದ ಗೊತ್ತು. ಅಷ್ಟೇ ಅಲ್ಲ, ಈತನ ಮೊದಲ ಸಿನಿಮಾ ಬಹುಶಃ ಸಂಕಲ್ಪ ಅಂತ ಅನ್ಕೋತೀನಿ, ಅದನ್ನು ದುಡ್ಡಾಗಿ ತಂತವ್ರು ನಂಜರಾಜ್ ಅರಸ್ ಇವತ್ತು ಬದುಕಿದ್ದಾರೆ, ಮೈಸೂರಲ್ಲಿದ್ದಾರೆ. ಅವರೇ ಒಂದು ಕಡೆ ಈತನ ಬಗ್ಗೆ ಗುಣಗಾನ ಮಾಡ್ತಾರೆ ಇಂಟ್ರೋಲ್ಲೆಲ್ಲ. ಆ ನಾಯಕಿ ಜೊತೆ ಹೆಂಗೆ ನಡ್ಕೊಂಡ, ಇವನು ಏನು ಕತೆ, ಇವನು ಹಣೆ ಬರ ಏನು, ಇವನು ಕಚ್ಚೆ ಪುರಾಣ ಏನು, ಅಷ್ಟೊಂದು ಹೇಳ್ತಾರೆ. ಅಷ್ಟು ಸುಂದರವಾಗಿ ಕಾಣೋ ನಟ. ದುರಂತ ಅಲ್ವಾ, ಸಿನಿಮಾದಲ್ಲಿ ಹೀರೋ ಆಗಿ ಅಬ್ಬರಿಸೋರು, ಬಡಬಗ್ಗರ ಬಗ್ಗೆ ಕನಿಕರ ತೋರಿಸೋರು, ನ್ಯಾಯದ ಬಗ್ಗೆ ಮಾತಾಡೋರು, ನ್ಯಾಯಪರವಾಗಿರೋ ಅಂಥವ್ರು ನಿಜ ಜೀವನದಲ್ಲಿ ಎಷ್ಟು ಕೊಳಕರಾಗಿರ್ತಾರಲ್ಲ, ಎಂಥ ವಿಲನ್ಗಳಾಗಿರ್ತಾರೆ. ಅದೇ ಸಿನಿಮಾದಲ್ಲಿ ವಿಲನ್ ಮಾಡೋರು ನಿಜ ಜೀವನದಲ್ಲಿ ಅಪ್ಪಟ ಮಾನವೀಯ ಮನುಷ್ಯರಾಗಿರ್ತಾರೆ. ಅಷ್ಟೊಂದು ಸಾಚತನ ಇರುತ್ತೆ. ನನ್ನ ವಜ್ರಮುನಿಯವ್ರು ಗೊತ್ತು ನಿಮಗೆ, ವಜ್ರಮುನಿ ಬಹುಶಃ ನಟಭೈರವ ಅಂತ ಹೆಸರು ಅವ್ರಿಗೆ. ಅವ್ರು ನೋಡಿದ್ರೆ ಚಿಕ್ಕ ಮಕ್ಕಳು ಎದುರ್ಕೊಂಡ್ಬಿಡ್ತಾಯಿದ್ರು, ಅಷ್ಟರ ಮಟ್ಟಿಗೆ ತಲೆನೋವು ಮಾಡ್ತಿದ್ರು. ವಿಲನ್ ಅಂದರೆ ವಜ್ರಮುನಿ ಅಂತಾರೆ. ಆದರೆ ನಿಜ ಜೀವನದಲ್ಲಿ ಎಷ್ಟು ಸ್ಮೂತು, ಅವರು ಹತ್ತಿರದ ಬಲ್ಲವ್ರು ಹೇಳ್ತಾರೆ. ತುಂಬ ಜನ ಕೇಳಿದ್ದೀನಿ ನಾನು. ಅಷ್ಟು ಪ್ರಾಮಾಣಿಕ ಮತ್ತು ಅಷ್ಟು ಒಳ್ಳೆಯ ಮನುಷ್ಯ, ಸಂವೇದನೆ ಇತ್ತು ವಜ್ರಮುನಿ ಅವ್ರಿಗೆ. ತುಂಬ ಈಗ ಹಿಂದಿಯಲ್ಲಿ ಸೋನು ಸೂದ್ ಅಂತ ಹೇಳ್ಬಿಟ್ಟು ವಿಲನ್ ಮಾಡ್ತಾರೆ ಅವರು. ಅವ್ರ ಸಾಮಾಜಿಕ ಕಾರ್ಯಗಳು ನೋಡಿ ತುಂಬ ಜನ ನೋಡ್ತಾಯಿದ್ದೀವಿ. ಈ ಮನುಷ್ಯ ಹೀರೋ ಹೇಳುವ ಸುಹೃದ್ರೂಪಿ ನಟ, ಅದ್ರ ಹಿಂದೆ ಇರೋಂಥ ಕೊಳಕು ಮನಸ್ಥಿತಿ. ಮಕ್ಕಳನ್ನು ಹೋಗ್ಬಿಟ್ಟು ನೀನು ಎಂಥದ್ದು ಅಂಟ್ರೋಗ ಅಂತೀಯಲ್ಲಪ್ಪ. ಮೋದಿಯವ್ರು ಕ್ಷಮೆ ಕೇಳಿಬಿಟ್ರಂತೆ ಹುಡುಗರನ್ನ. ಅದಕ್ಕೆ ಇವರು ಮೋದಿಯವ್ರು ಬಂದು ಕ್ಷಮೆ ಕೇಳ್ತಾರ ಏನು, ಅವರೇ ಕೆನ್ನೆ ಹೊಡ್ಕೋತಾರೆ. ಮೋದಿಯವ್ರ ಬಗ್ಗೆ ಎಷ್ಟು ಮಾತಾಡ್ತಾರೆ, ತಾಯಿ ಬಗ್ಗೆ ಮಾತಾಡಿದ್ದಾರೆ. ಅಯ್ಯೋ, ಮಹಾತ್ಮ ಗಾಂಧಿ ತಾಯಿ ಬಗ್ಗೆನೇ ಮಾತಾಡಿದ್ರು ರೋಗಗ್ರಸ್ತರು. ಎಂಥ ರೋಗಗ್ರಸ್ತರು ರೀ, ಯಾರ್ಯಾರ ಬಗ್ಗೆ ಮಾತಾಡಿದರು. ಸೋನಿಯಾ ಗಾಂಧಿ ಹೆಂಗೆ ಮಾತಾಡಿದರು. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಇರ್ಬೋದು. ಕುಮಾರಸ್ವಾಮಿನ ಏನಂತ ಕರೆದ್ರು ಇವರು, ಕರಿ ಇಡ್ಲಿ ಅಂತ ಕರೆದಂಥವ್ರು. ಅವ್ರ ಎರಡನೇ ಸಂಬಂಧ ಏನಿತ್ತು ರಾಧಿಕಾ ಅವರು, ಅವ್ರ ಬಗ್ಗೆ ಇಲ್ಲಿ ಸರಿದು ಮಾತಾಡಿದಂಥವ್ರು. ನೋಡಿ ಅವ್ರ ವೈಯಕ್ತಿಕ. ದೇವೇಗೌಡರನ್ನ ನಮ್ಮ ಕನ್ನಡದ ಪ್ರಧಾನಮಂತ್ರಿ, ಮಾಜಿ ರೈತ ನಾಯಕ ಅಂತ ಹೇಳೋದು, ಅದನ್ನು ಲೆಕ್ಕಿಸ್ತಲೇ ಎಷ್ಟು ಕೆಟ್ಟದಾಗ ಅಸಹ್ಯವಾಗಿ ಆಡ್ಕೊಂಡ್ರು. ಅದೇ ದೇವೇಗೌಡರ ಪಾರ್ಟಿಲಿದ್ದ ಅನಂತ್ನಾಗು
ಎಲ್ರಿ ಬೀದ್ರೆ ಅನ್ನೋದು ನಾವು ಅವತ್ತು ಇಲ್ಲ ಕುಡ್ಕೊಂಬಿದ್ದಿದ್ರೇನೋ ನೀವು ಎಲ್ಲ ಕುಡ್ ಚೆಲ್ಲಾಡ್ತಾ ಇರ್ಬೇಕು ಅವತ್ತು. ಈಗ ಮೋದಿಯವ್ರನ್ನ ಬೈದ್ಬಿಟ್ರು, ಮೋದಿಯವ್ರು ಕ್ಷಮೆ ಕೇಳ್ಬಿಟ್ರಂತೆ. ಮೋದಿಯವರಂಥ ಪ್ರಧಾನಿ ಇದ್ದಾರೆ ಅಂತ ಕೇಳ್ತಾರೆ. ಯಪ್ಪ ಯಾವನ್ರಿ ಹೇಳಿದ ಬುದ್ಧಿಜೀವಿ ನಟ ಅಂತ. ಈ ಮನುಷ್ಯ ಎಂಥ ಒಂದು ವಂಚಕರಾಗಿದ್ದರು ಅಂದರೆ, ಆ ಕಾಲದಲ್ಲಿ ಈ ಬುದ್ಧಿಜೀವಿ ವಲಯದವರು ಮತ್ತು ಲೇಖಕರುಗಳು ಇವೆಲ್ಲ ಸಿನಿಮಾ ಮಾಡ್ತಿದ್ದಾಗ ಈ ಮನುಷ್ಯನ ಹಾಕೋತಿದ್ದು. ನನಗನ್ಸೋದು ಲಂಕೇಶ್ ಯಾಮಾರ್ಬಿಟ್ರ ಅಂತ. ಲಂಕೇಶ್ ಈ ಜಾತಿವಾದಿಗಳನ್ನು, ಈ ಭ್ರಷ್ಟರನ್ನ ತುಂಬ ಚೆನ್ನಾಗಿ ಗುರುತಿಸಿರು ಅಂತ ಕೇಳಿದ್ದೀನಿ. ನಾನು ಲಂಕೇಶ್ನ ನೋಡಿಲ್ಲ. ಅದರಲ್ಲೂ ಈ ಜಾತಿವಾದಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೋ, ಅವ್ರಿಗೆ ಅರ್ಥ ಆಗ್ಬಿಡ್ತೈತೆ ಒಂದು ಕಳ ಅಂತ ಹೇಳ್ಬಿಟ್ಟು. ಯಾಕೆ ಅನಂತನಾಗ್ ಮನಸ್ಸೊಳಗಡೆ ಹಾಕಿ ಜನವಾರ ಲಂಕೇಶಿಗೆ ಕಾಣಲಿಲ್ವಾ? ಯಾಕೆ ಹತ್ರ ಬಿಟ್ಕೊಂಡಿದ್ರು? ಅವರು ಒಂದು ಸಿನಿಮಾದ ಚಾನ್ಸ್ ಕೊಟ್ಟಿದ್ದರು, ಅವಸ್ಥೆ ಅಂತ ಹೇಳ್ಬಿಟ್ಟು. ನಮ್ಮ ಕೃಷ್ಣ ಮಾಸಡಿ ಅವರು ಡೈರೆಕ್ಷನ್ ಮಾಡಿದರು, ಅನಂತಮೂರ್ತಿಯವ್ರ ಕಾದಂಬರಿ. ಆ ಕಾಲಘಟ್ಟದ ಎಲ್ಲರೂ ಸಹ ಅನಂತನಾಗ್ ಅವ್ರನ್ನ ಹಾಕ್ಕೊಂಡು ಒಂದು ಬುದ್ಧಿಜೀವಿ ನಟ ಅಂತ. ಇವತ್ತು ಇಷ್ಟು ಬೇಗ ಬಣ್ಣ ಕಳಚಿ ಹೋಯ್ತಲ್ವ. ನಾಟಕ ಅಂತೂ ಆಡೋಕ್ಕಾಗಲ್ಲ, ಸಿನಿಮಾದಲ್ಲಿ ಆಡ್ದಂಗೆ ನಿಜ ಜೀವನದಲ್ಲಿ ಏನೇ ನಾಟಕ ಆಡೋಕ್ಕೂ ಸಹ ಒಂದಲ್ಲ ಒಂದು ಸಂದರ್ಭಕ್ಕೆ ಮುಖವಾಡಗಳು ಕಳಚೋಗ್ಬಿಡ್ತವೆ, ಇವು ವ್ಯಕ್ತಿತ್ವಗಳು ಬಯಲಾಗ್ಬಿಡ್ತವೆ. ಇದು ತುಂಬ ಜನ ನೋಡಿದ್ದೀವಿ. ಏನೊಬ್ಬ ಜನ ಪ್ರಕಾಶ್ ಬೆಳವಡಿ ಅಂತ, ಇಂಥನ್ನೆಲ್ಲ ಭಾಳ ಜನ ನೋಡಿದ್ದೀವಿ. ಏನೊಬ್ಬ ಸೇರ್ಪಡೆ ಇವತ್ತು ಎಂಥ ಮೂರ್ಖರ ಥರ ಮಾತಾಡ್ತಾರೆ ಅಂದರೆ, ಅದಕ್ಕೆ ಹೇಳಿದ್ದು ಮೂರ್ಖರ ಪ್ರಧಾನಿಗೆ ಮೂರ್ಖ ಭಕ್ತರು ಅಂತ ಹೇಳ್ಬಿಟ್ಟು. ಮೋದಿ ಅಂತ ನಾಯಕ ನೋಡಿದ್ರು ಎಲ್ಲರೂ ಅಂತ. ಹೌದಪ್ಪ, ಮೋದಿ ಅಂತ ನಾಯಕ ನೋಡಿದ್ವಾ? ಏನೆಲ್ಲ ಹೇಳ್ಕೊಬಂದ್ರಿ ಇವರು. ತಿನ್ನೋಕ್ಕೂ ಬಿಡಲ್ಲ, ನಾನು ತಿನ್ನಲ್ಲ, ಏನು ಭ್ರಷ್ಟಾಚಾರ ಹಿಡ್ದೆಲ್ಲ ಜೈಲಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ರಫೇಲ್ ಬಗ್ಗೆ ಇವತ್ತು ಮಾತಾಡಲ್ಲ, ಪುಲ್ವಾಮಾ ಬಗ್ಗೆ ಮಾತಾಡಲ್ಲ, ನಮ್ಮ ಸೈನಿಕರು ಸಾಯಿಸಿದಂಥ ಪುಲ್ವಾಮಾ ಅದ್ರ ಬಗ್ಗೆ ಇವತ್ತು ಉತ್ತರ ಕೊಡಲ್ಲ. ಆಪರೇಷನ್ ಸಿಂಧೂರ್ ಯಾಕಪ್ಪ ನಿಲ್ಲಿಸ್ತೀನಿ ಅಂದರೆ ಉತ್ತರ ಕೊಡಲ್ಲ. ಹೆಣ್ಮಕ್ಳು ಹೊಡಿತಾರೆ ಅಂತ ಸಂಸತ್ತಿ ಬರಲ್ಲ ಅಂತ ಹೇಳಿದರು. ವಿದೇಶದಲ್ಲೇ ಪೆಕ್ಪೆಕ್ರ ಥರ ಆಡಿ ದೇಶದ ಮರ್ಯಾದೆ ಕಳೆದ್ರು ಅವರು. ಅವನ ಅಮೇರಿಕಾದನ್ನ ಹೇಳ್ದ ಅಂತ ಹೇಳ್ಬಿಟ್ಟು ಯುದ್ಧ ನಿಲ್ಲಿಸಿದ್ರು. ಇದೇನೂ ಕಾಣಲಿಲ್ಲ. ಅಲ್ಲಿ ಮಣಿಪುರದ ಹೆಣ್ಮಕ್ಳು ಬೆತ್ತಲೆ ಆಗಿದ್ದು ಅನಂತನಾಗ್ ಕಂಡಿಲ್ಲ. ಯಾಕಂದ್ರೆ ಇವರೇ ಒಂದು ಪಿಂಪ್ ಕೆಲಸ ಮಾಡ್ತಿದಾರಲ್ವಾ, ಇವ್ರಿಗೆ ಹೆಂಗ್ರಿ ಕಾಣುತ್ತದೋ? ಹೆಣ್ಮಕ್ಳು ಯಾಕೆ ಕಾಣ್ತಾರೆ ಅವ್ರಿಗೆ? ಅದು ಕಾಣಲಿಲ್ಲ. ಇಲ್ಲಿ ಸತ್ತವ್ರು 20 ಮಕ್ಳು ಯಾರು ರೀ? ಚಿಕ್ಕ ಚಿಕ್ಕ ಹುಡುಗರಲ್ವಾ? ಅವ್ರು ನಿಮ್ಗೆ ಬಾಧಿಸಿಲ್ಲ, ಅದೇನೋ ಅಂತಿಲ್ಲ. 20 ಮಕ್ಕಳು ಸತ್ತಿದ್ವಿ ಏನೋ ಅಂತಿಲ್ಲ. ಮೋದಿ ಕ್ಷಮೆ ಕೇಳಿಬಿಟ್ರು ಅಂತೇಳಿ ದೊಡ್ಡದಾಗೋಯ್ತು ಅಂತ ಅವ್ರು ಹೇಳೋದು. ಬಡತಂದ್ರೆ ಬೆಳೆದ್ರೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು. ಎಲ್ಲರೂ ಬಡವ್ರ ಮಕ್ಕಳೇ ಬೀದಿ ಬಿದ್ದರು. ನಿಮ್ಮ ಕುಲ ಬಾಂಧವ್ರ ಮಕ್ಕಳು ಎಲ್ಲ ಫಾರಿನ್ಗೆ ಓದ್ಕೊಂಡಿದ್ದಾರೆ, ಆರಾಮಾಗವ್ರೆ, ಅಲ್ಲಿ ಕುತ್ಕೊಂಡು ದೇಶಭಕ್ತಿ ಹೇಳ್ತಾರೆ. ಇವೆಲ್ಲ ಬಡವ್ರ ಹುಡುಗರೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಜೊಮಾಟೊ ಮಾಡ್ಕೊಂಡು ಹಿಂಗೆಲ್ಲ ಬದುಕೊಂಡು ಓದ್ತಾ ಇರೋರು. ಇವ್ರಿಗೆ ಸತ್ತಿದ್ದು, ಇವ್ರ ಬಗ್ಗೆ ಕನಿಕರ ಇಲ್ಲ. ಅದಕ್ಕೆ ಸುಂದರ ಮುಖದ ಹಿಂದ್ಗಡೆ ಎಂಥ ಕೊಳಕು ಮನಸ್ಥಿತಿ ಇದೆ ಈ ಮನುಷ್ಯನಿಗೆ ಅಂತ ಹೇಳ್ಬಿಟ್ಟು. ಎಂಥ ಕೊಳಕು ಮನಸ್ಥಿತಿ ಇದೆ ಏನು ಅನಂತಾವು ಅಂದರೆ ಹೇಳ್ಕೋದು. ನನ್ನ ಮಠದಲ್ಲಿ ಬೆಳೆದೆ ಅಂತ ಹೇಳ್ಬಿಟ್ಟು. ಅಲ್ಲ ಸ್ವಾಮಿ, ನೀವು ಮಠದಲ್ಲಿ ಸಂಪ್ರದಾಯಬದ್ಧವಾಗಿ ಇಷ್ಟೆಲ್ಲ ಬೆಳೆದವರಿಗೆ ಮಾನವೀಯತೆ ಮುಖ್ಯ ಅಲ್ವಾ? ಮಾನವೀಯತೆ ಇಲ್ಲ ಅಂದರೆ ನೀವು ಕಲೀಲೇ ಇಲ್ವಲ್ಲ. ನಿಮ್ಮ ಮಾನವೀಯತೆ ಇದ್ದರೆ, ಮನುಷ್ಯತ್ವ ಇದ್ದರೆ ಈ ಅಂಟುರೋಗ ಅನ್ನೋ ಪದವನ್ನು ಮಕ್ಕಳಿಗೆ ಬಳಸ್ತಾ ಇರಲಿಲ್ಲ. ನೀವು ಅಸ್ಪೃಶ್ಯತೆಗೆ ಸಮಾನ ನೀವು ಬಳಸ್ತಾ ಇರಲಿಲ್ಲ. ಇಂಥ ಒಬ್ಬ ದಡ್ಡ ಪ್ರಧಾನಿಯನ್ನು ಹಾಡಿ ಹೊಗಳ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಮೈಮೇಲೆ ಜನವರ ಹಾಕೊಂಡ್ರಿಗೆ ಏನೂ ತೊಂದರೆ ಇಲ್ಲ. ಆದರೆ ಮನಸ್ಸಿಗೆ ಜನವರ ಹಾಕೊಂಡಿರ್ತಾರಲ್ಲ, ಅವ್ರು ಯಾವತ್ತೂ ಡೇಂಜರ್. ಇವರೆಲ್ಲ ಮನಸ್ಸಿಗೆ ಜನವರ ಹಾಕ್ಕೊಂಡು ಎಲ್ಲ ತಿಂದು ಉಂಡು ಎಲ್ಲ ಪಡ್ಕೊಂಡು ಎಲ್ಲ ಆದಮೇಲೆ ಈಗ ಅಸಲಿ ಬಣ್ಣ ಇವರಿಗೆ ಅನಾವರಣ ಆಗ್ತಾಯಿದೆ, ಜಗತ್ತಿಗೆ ಗೊತ್ತಾಗ್ತಾಯಿದೆ. ನಾಚಿಕೆ ಆಗಬೇಕಿಂತ ನಟನಿಗೆ. ನಮಸ್ಕಾರ.